Dear students, in this session we are going to discuss the fourth semester developmental psychology session 6 and 7 ವಿಕಾಸ ಮನೋವಿಜ್ಞಾನದ 6 ಮತ್ತು 7ನೇ ಸೆಷನನ್ನು ಒಟ್ಟಿಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಮುಖ್ಯವಾಗಿ ನಾವು ಡಿಸ್ಕಸ್ ಮಾಡುವಂಥ ಟಾಪಿಕ್ ಏನಂತ ಕೇಳಿದ್ರೆ ಫಿಸಿಕಲ್ ಚೇಂಜಸ್ ಎಟ್ ಪ್ಯೂಬರ್ಟಿ ಅಥವಾ ಬಾಡಿ ಚೇಂಜಸ್ ಎಟ್ ಪ್ಯೂಬರ್ಟಿ, ಹರೆಯದಲ್ಲಾಗುವಂಥ ದೈಹಿಕ ಬದಲಾವಣೆಗಳು, ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ. ಈ ಹಿಂದಿನ ಸೆಷನಲ್ಲಿ ಪ್ರೀವಿಯಸ್ ಸೆಷನ್ ವಿ ಡಿಸ್ಕಸ್ಡ್ ಅಬೌಟ್ ದ ಪ್ರಾಬ್ಲಮ್ಸ್ ಆಫ್ ಪ್ಯೂಬರ್ಟಿ ಅಥವಾ ಪ್ರಾಯೋದಯ ಸಮಸ್ಯೆಗಳ ಬಗ್ಗೆ ನಾವು ಚರ್ಚಿಸಿದ್ದೇವೆ. ಇದರಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಂತ ವಿಷಯಗಳು ಅಂತ ಹೇಳಿದ್ರೆ, ಒಬ್ಬ ಬಾಲಕ ಅಥವಾ ಬಾಲಕಿ ಏನು ಪ್ಯೂಬರ್ಟಿ ಅಥವಾ ಹರೆಯಕ್ಕೆ ಬಂದಾಗ ಅವರಲ್ಲಿ ಬೇರೆ ಬೇರೆ ರೀತಿಯ ಬದಲಾವಣೆಗಳು ಆಗ್ತವೆ. ಅದರಲ್ಲಿ ಮುಖ್ಯವಾಗಿ ಆಗುವಂಥ ದೈಹಿಕ ಬದಲಾವಣೆಗಳಲ್ಲಿ ಯಾವ ಥರದ ಬದಲಾವಣೆಗಳಾಗ್ತವೆ ಅಂತ ಹೇಳೋದನ್ನು ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಸಾಮಾನ್ಯವಾಗಿ ಬದಲಾವಣೆಗಳಾಗುವಂಥದ್ದು ನಮಗೆ ಇಲ್ಲಿ ಗೊತ್ತಾಗುತ್ತೆ. ಈ ಚಿತ್ರವನ್ನು ನೋಡಿದಾಗ ಸಾಮಾನ್ಯವಾಗಿ ಹೋಲ್ ಬಾಡಿ ಗೆಟ್ ಸಿವಿಯರ್, ಲೆಗ್ಸ್ ಲೈಕ್ ಸ್ಕಿನ್ ಗೆಟ್ ಆಯಿಲರ್, breast starts to develop pubic hair, hip bones wider, weight gain hips and hair under the arms. These are the common development in the female. ಹುಡುಗರಲ್ಲೂ ಕೂಡ ಏನು ಬದಲಾವಣೆಗಳಾಗುತ್ತೆ ಅಂತ ಹೇಳಿದ್ರೆ, ಫೇಶಿಯಲ್ ಹೇರು ಜೊತೆಗೆ ಶೋಲ್ಡರ್ ಗೆಟ್ ವೈಡರ್, ಹೇರ್ ಅಂಡರ್ ದ ಆರ್ಮ್ಸ್, pubic hairs, and even sex parts also going to become its enlarged size. And these are the common development that we can see, though we will see what are the major development that have happened. ಹರೆಯದಲ್ಲಾಗುವಂಥ ಮುಖ್ಯವಾದ ದೈಹಿಕ ಬದಲಾವಣೆಗಳಲ್ಲಿ ಮುಖ್ಯವಾಗಿ 4 ದೈಹಿಕ ಬದಲಾವಣೆಗಳನ್ನು ನಾವು ನೋಡ್ಬೋದು, ಅಥವಾ 4 ಭೌತಿಕ ಬದಲಾವಣೆಗಳು. 4 ಇಂಪಾರ್ಟೆಂಟ್ ಫಿಸಿಕಲ್ ಚೇಂಜಸ್ ಇನ್ ಪ್ಯೂಬರ್ಟಿ. ಒನ್ ಈಸ್ ದಟ್ ಚೇಂಜಸ್ ಇನ್ ಬಾಡಿ ಸೈಜ್, ದೇಹದ ಗಾತ್ರದಲ್ಲಿ ಬದಲಾವಣೆ. ಎರಡನೇದು ಅಂಗಾಂಗಗಳ ಪರಸ್ಪರ ಪ್ರಮಾಣಗಳಲ್ಲಿನ ಬದಲಾವಣೆಗಳು ಅಥವಾ ಚೇಂಜಸ್ ಇನ್ ಬಾಡಿ ಪ್ರಪೋರ್ಷನ್. ಆ್ಯಂಡ್ ಥರ್ಡ್ ಒನ್ ಈಸ್ ಚೇಂಜಸ್ ಇನ್ ಪ್ರೈಮರಿ ಸೆಕ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಕಾಮಾಂಗಗಳ ವಿಕಾಸ. ಆಮೇಲೆ 4ನೇ ಪಾಯಿಂಟ್ ಏನಂತ ಕೇಳಿದ್ರೆ, ಚೇಂಜಸ್ ಇನ್ ಸೆಕೆಂಡರಿ ಸೆಕ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಉಪಕಾಮಾಂಗಗಳ ವಿಕಾಸ. ಮುಖ್ಯವಾಗಿ ಈ ರೀತಿಯ 4 ಬದಲಾವಣೆಗಳನ್ನು ನಾವಿಲ್ಲಿ ಚರ್ಚಿಸ್ತಾ ಹೋಗ್ತೇವೆ. ಸಾಮಾನ್ಯವಾಗಿ ಸ್ತ್ರೀಯಲ್ಲಿ ಏನಾಗುತ್ತೆ ಮತ್ತು ಪುರುಷನಲ್ಲಿ ಅಥವಾ ಹುಡುಗ ಮತ್ತು ಹುಡುಗಿಯಲ್ಲಿ ಬದಲಾವಣೆಗಳು, ದೈಹಿಕ ಬದಲಾವಣೆಗಳು ಸಾಮಾನ್ಯವಾಗಿರ್ತವೆ. ಬಟ್ ಕೆಲವೊಂದು ಸ್ತ್ರೀಯಲ್ಲಿ ಆಗುವಂಥ ಬದಲಾವಣೆಗಳು ಆಂತರಿಕವಾಗಿ ನಡೀತದೆ, ಕೆಲವೊಂದು ಪುರುಷರಲ್ಲಾದರೆ ಅದು ಹೊರಗಡೆಗೆ ಏನೋ ಗೊತ್ತಾಗುವಂಥದ್ದು ರೀತಿಯಲ್ಲಿ ಇರ್ತದೆ. ಬಟ್ ಕೆಲವೊಂದು ನಾವು ಗುರುತಿಸುವಂಥ ಬದಲಾವಣೆಗಳನ್ನು ನಾವಿಲ್ಲಿ ನೋಡ್ಬೋದು. ಸೊ ವಿಲ್ ಡಿಸ್ಕಸ್ ಒನ್ ಬೈ ಒನ್ ಯಾವುದ್ಯಾವುದು ಅಂತ. ಮುಖ್ಯವಾಗಿ ಆಗುವಂಥ ದೈಹಿಕ ಬದಲಾವಣೆಗಳಲ್ಲಿ ಎತ್ತರದ ಬದಲಾವಣೆ, ಎತ್ತರ ಮತ್ತು ತೂಕದಲ್ಲಿ ಬದಲಾವಣೆಗಳಾಗುವಂಥದ್ದು ನಾವು ನೋಡ್ತೇವೆ. ಹೈಟ್ ಆ್ಯಂಡ್ ವೆಯ್ಟ್ 2 ಬದಲಾವಣೆಗಳು ನಾವಿಲ್ಲಿ ನೋಡ್ಬೋದು. ಸ್ತ್ರೀಯರಲ್ಲಿ ಏನಾಗುತ್ತೆ, ಹುಡುಗಿಯರಲ್ಲಿ ಬಾಲಕಿಯರಲ್ಲಿ ಏನಾಗುತ್ತೆ ಅಂತ ಕೇಳಿದರೆ, ಋತುವಾದಕ್ಕೆ ಮುಂಚೆ 3 ಅಂಗುಲಗಳಷ್ಟು ಎತ್ತರವನ್ನು ಬೆಳೀತಾರೆ. ಅದೇ ವೇಳೆ 5 ಅಥವಾ 6 ಅಂಗುಳ ಬೆಳವಣಿಗೆ ಆಗುವುದಷ್ಟು ಉಂಟು. ಅಥವಾ ಸಾಮಾನ್ಯ 3 ಇಂಚಿನಿಂದ 5 ಅಥವಾ 6 ಇಂಚಷ್ಟು ಬೆಳವಣಿಗೆಗಳು, ಎತ್ತರದಲ್ಲಿ ಬೆಳವಣಿಗೆಯನ್ನು ನಾವಿಲ್ಲಿ ಕಾಣ್ಬೋದು. ಅಥವಾ ಸರಾಸರಿ ಎಷ್ಟು ಅಂತ ಕೇಳಿದ್ರೆ 5.5 ಅಂಗುಳದಷ್ಟು ಅಥವಾ ಇಂಚಷ್ಟು ಬೆಳೆಯೋದನ್ನು ನಾವಿಲ್ಲಿ ಕಾಣ್ತೇವೆ. ಅಥವಾ ಎಮಂಗ್ ಗರ್ಲ್ಸ್ ದ ಆವರೇಜ್ ಆ್ಯನ್ಯುವಲ್ ಇನ್ಕ್ರೀಸ್ ಇನ್ ದ ಇಯರ್ ಪ್ರಿಸಿಡಿಂಗ್ ದ ಮೆನಾರ್ಕಿ ಈಸ್ 3 inches to 5 to 6 inches. So these are the common changes of height that we can see with the girls, as well as the changes in the weight. ಒಂದು ಹೈಟಲ್ಲಿ ಬದಲಾವಣೆಗಳಾಗುವಂಥದ್ದು ಅಥವಾ ಎತ್ತರದಲ್ಲಿ ಬದಲಾವಣೆ, ಇನ್ನೊಂದು ತೂಕದಲ್ಲಿ ಬದಲಾವಣೆ ನಾವು ಮುಖ್ಯವಾಗಿ ಇಲ್ಲಿ ನಾವು ಅದನ್ನು ಗಮನಿಸ್ಬೋದು. ಸೊ ಹಾಗೆಯೇ ಬಾಲಕರಲ್ಲಿ ಶೀಘ್ರ ಬೆಳವಣಿಗೆ ಆದಾಗ ಅವರು ಸಾಮಾನ್ಯವಾಗಿ ಎಷ್ಟಾಗ್ತದೆ ಅಂತ ಹೇಳಿದರೆ 12 ರಿಂದ 15 ವರ್ಷದಲ್ಲಿ ಈ ಬದಲಾವಣೆಗಳು, ಎತ್ತರದಲ್ಲಿ ಬದಲಾವಣೆಗಳು ಅವರಲ್ಲಿ ಮುಖ್ಯವಾಗಿ ಆಗ್ತದೆ. ಆಮೇಲೆ ತೂಕದಲ್ಲಿ ಬದಲಾವಣೆಗಳು ಅಥವಾ ವೆಯ್ಟಲ್ಲಿ ಏನು ಬದಲಾವಣೆಗಳಾಗ್ತದೆ, ಸಾಮಾನ್ಯವಾಗಿ ಈಗ ಇದ್ದಂಥ ತೂಕಕ್ಕಿಂತವರು ತೂಕ ಹೆಚ್ಚಾಗುವಂಥದ್ದು ನಾವಿಲ್ಲಿ ಕಾಣ್ತೇವೆ. ಮುಖ್ಯವಾಗಿ ಅದು ಯಾಕೆ ಅಂತ ಕೇಳಿದರೆ, ಕೊಬ್ಬಿನ ಬೆಳವಣಿಗೆ ಅಲ್ಲ, ಮೂಳೆಗಳು ಮತ್ತು ಮಾಂಸಖಂಡಗಳ ಬೆಳವಣಿಗೆಯಿಂದಾಗಿ ಮುಖ್ಯವಾಗಿ ಅದು ಆಗ್ತದೆ. ದ ಪ್ಯೂಬೆಸೆಂಟ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಗೇನ್ ವೆಯ್ಟ್ ರ್ಯಾಪಿಡ್ಲಿ, ದೇ ಆಫನ್ ಲುಕ್ ಥಿನ್ ಆ್ಯಂಡ್ ಸ್ಕ್ರಾನ್. ಸೊ ದೇ ವಿಲ್ ಬಿ ಉದ್ದಾಗಿ ಎತ್ತರವಾಗಿ ಬೆಳೀತಾ ಹೋಗೋದ್ರಿಂದ ಅವರು ನಾವು ಕಾಣಬಹುದು. ಸೊ ಗರ್ಲ್ಸಲ್ಲಿ ಸಾಮಾನ್ಯವಾಗಿ ಬಾಲಕಿಯ ತೂಕ ಎಷ್ಟಿರ್ತದೆ ಅಂತ ಹೇಳಿದರೆ, 13ನೇ ವಯಸ್ಸಿನಲ್ಲಿ ಸಾಮಾನ್ಯವಾಗಿ ಬಾಲಕಿಯ ತೂಕ 40 kgಗಳು ಅಥವಾ ಅರೌಂಡ್ 88.5 ಪೌಂಡಷ್ಟು ತೂಕಗಳಿದ್ದದ್ದು. ಈಗ 15 ವರ್ಷ ಆಗುವಾಗ ಅದೆಷ್ಟಾಗ್ತದೆ ಅಂತ ಹೇಳಿದರೆ 56 kgಗಳಷ್ಟು ಆಗ್ತದೆ. ಅಥವಾ 88 ಪೌಂಡ್ ಇದ್ದದ್ದು 126 ಪೌಂಡುಗಳಷ್ಟು ತೂಕ ಜಾಸ್ತಿ ಆಗ್ತದೆ. ಆ್ಯಂಡ್ ಗರ್ಲ್ಸ್ ಎಕ್ಸ್ಪೀರಿಯನ್ಸ್ ದ ಗ್ರೇಟೆಸ್ಟ್ ವೆಯ್ಟ್ ಗೇನ್ ಬಿಫೋರ್ ಆ್ಯಂಡ್ ಆಫ್ಟರ್ ದ ಮೆನಾರ್ಕಿ. ಸೊ ಅವರು ಮೆನಾರ್ಕಿ ಆಗೋದಕ್ಕೆ ಮೊದಲು ಅಥವಾ ಮೆನ್ಸ್ಟ್ರೇಷನ್ ಆಗೋದಕ್ಕಿಂತ ಮೊದಲೇ ಈ ತೂಕ ಜಾಸ್ತಿ ಆಗಿಬಿಡುತ್ತೆ, ಅಥವಾ ಆಮೇಲೆ ಆಗ್ತದೆ. ಆ ಮಿಡ್ಲಲ್ಲಿ ತೂಕಗಳೇನಾಗೋದಿಲ್ಲ, ಬೆಳವಣಿಗೆಗಳು ಅಥವಾ ತೂಕ ಜಾಸ್ತಿ ಆಗೋದಿಲ್ಲ ಅಂತ ಹೇಳುವಂಥದ್ದು. ಬಾಲಕನಲ್ಲಿ ಸಾಮಾನ್ಯ ಎಷ್ಟಿರ್ತದೆ ಅಂತ ಹೇಳಿದರೆ, 12ನೇ ವಯಸ್ಸಿನ ಬಾಲಕನ ತೂಕ ಸಾಮಾನ್ಯ
96 ಪೌಂಡ್ ಅಥವಾ 43 ಕೆ ಜಿಗಳಷ್ಟಿದ್ರೆ 16ನೇ ವಯಸ್ಸಿನಲ್ಲಿ ಸಾಮಾನ್ಯವನ್ನು ತೂಕ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 63 ಕೆ ಜಿಗಳಷ್ಟು ಆಗ್ತದೆ. ಸೊ ಇದಕ್ಕೆ ಸಾಮಾನ್ಯವಾಗಿರುವಂಥ ತೂಕದ ಬೆಳವಣಿಗೆ ನಾವಿಲ್ಲಿ ಕಾಣ್ಬೋದು. ಆಮೇಲೆ ಎರಡನೇದು ಏನಂತ ಕೇಳಿದರೆ ಚೇಂಜಸ್ ಇನ್ ದ ಬಾಡಿ ಪ್ರಪೋರ್ಷನ್, ಅಂಗಾಂಗಗಳ ಪ್ರಮಾಣದಲ್ಲಿ ಮಾರ್ಪಾಟುಗಳು. ಅಂಗಾಂಗಗಳ ಪ್ರಮಾಣದಲ್ಲಿ ಮಾರ್ಪಾಟು ಅಂತ ಹೇಳಿದರೆ ಏನು ಬದಲಾವಣೆಗಳಾಗುತ್ತೆ? ದ ಸೆಕೆಂಡ್ ಮೇಜರ್ ಫಿಸಿಕಲ್ ಚೇಂಜಸ್ ಎಟ್ ಪ್ಯೂಬರ್ಟಿ ಇಸ್ ಅ ಚೇಂಜ್ ಆಫ್ ಬಾಡಿ ಪ್ರಪೋರ್ಷನ್ ಇನ್ ದ ಸೆನ್ಸ್ ದ ಹೈಟ್ ಆ್ಯಂಡ್ ವೆಯ್ಟ್ ಗ್ರೋತ್ ಆದ ಹಾಗೆಯೇ ದೇಹದಲ್ಲಿ ವಿಶಾಲವಾಗಿ ಬೆಳೆಯುವಂಥದ್ದು ನಾವಿಲ್ಲಿ ಕಾಣ್ತೇವೆ. ಸೊ ವಾಟ್ ಹ್ಯಾಪನ್ಸ್, ಅವರಲ್ಲಿ ಎಲ್ಲ ಭಾಗಗಳು ಒಂದೇ ಸಮಾನಾಗಿ ಬೆಳೆಯುವುದಿಲ್ಲ. ಬಾಲ್ಯಾವಧಿಯಲ್ಲಿ ತೀರ ಚಿಕ್ಕದಿಂದ ಶರೀರದ ಕೆಲವು ಭಾಗಗಳು ಅಂಗಾಲುಗಳು ಅತಿ ತ್ವರೆಯಾಗಿ ಬೆಳೆಯುವುದರಿಂದ ಇತರ ಅಂಗಾಂಗಗಳಿಗಿಂತ ಅತಿ ಉದ್ದವಾಗಿ ಕಾಣುತ್ತವೆ. ಸೊ ಸಾಮಾನ್ಯವಾದ ಇತರ ತೂಕದ ಜೊತೆಗೆ ದೇಹದ ಇತರ ಭಾಗಗಳು ಕೂಡ ಬೆಳೀತಾ ಹೋಗ್ತವೆ. ಮುಖ ಮೊದಲು ಉದ್ದವಾಗಿ ಅನಂತರ ಅಗಲವಾಗುತ್ತದೆ. ಮೊದಲು ಮುಖದ ಮೇಲ್ಭಾಗ ಅನಂತರ ತಳಭಾಗ ಬೆಳೆದ ವಿಶಾಲವಾಗುತ್ತದೆ. ಬಾಯಿ ದವಡೆಗಳು ಬೆಳೆಯೋದಕ್ಕೆ ಮುಂಚೆ ಹಣ್ಣೆ ವಿಶಾಲವಾಗಿ, ಮೂಗು ಉದ್ದವಾಗಿ ಅಗಲವಾಗಿ ಬೆಳೆಯುತ್ತವೆ. ಸೊ ವಿ ಕ್ಯಾನ್ ಸಿ ದಟ್ ದ ಮೋಸ್ಟ್ ಪ್ರೊನೌನ್ಸ್ಡ್ ಚೇಂಜಸ್ ಟೇಕ್ಸ್ ಪ್ಲೇಸ್ ಬಿಫೋರ್ ದ ಪ್ಯೂಬರ್ಟಿ ಈಸ್ nose, feet, hand, and then long trunk and broaden at the hips and the shoulders. So these are the common development that we can see. The legs goes proportionately more than the trunk region. ದೇಹಕ್ಕಿಂತ ಕಾಲಿನ ಭಾಗ ಎತ್ತರ ಜಾಸ್ತಿ ಆಗುತ್ತೆ ಅಂತ ಹೇಳುವಂಥ ಸಾಮಾನ್ಯವಾಗಿ ನಾವು ನೋಡ್ಬೋದು. The third major development that is changes takes place is at the primary sex characteristics. ಬಾಲ್ಯಾವಧಿಯಲ್ಲಿ ಅಥವಾ ಹುಟ್ಟಿರುವಾಗ ಏನು ಕಾಮಾಂಗಗಳು ಪುಟ್ಟವಾಗಿ ಅಸಮರ್ಥವಾಗಿರುತ್ತವೆ. ಅಂದರೆ ಕಾಮಾಂಗಗಳು ಸೆಕ್ಸ್ ಪಾರ್ಟ್ಸ್ಗಳೇನು ಬೆಳೆದಿರಲ್ಲ, ಅದು ಸಣ್ಣದಾಗಿರ್ತವೆ ಮತ್ತು ಅದು ಫಂಕ್ಷನಲ್ಲಿ ಇಟ್ ವೋಂಟ್ ಫಂಕ್ಷನ್ ಎನಿಥಿಂಗ್ ಎಟ್ ದ ಬಿಗಿನಿಂಗ್. ಬಟ್ ಯಾವಾಗ ಪ್ಯೂಬರ್ಟಿಗೆ ಬಂದಾಗ ಹುಡುಗ ಅಥವಾ ಹುಡುಗಿ ಅಂದಾಗ ಅವರಲ್ಲಿ ಈ ಲಿಂಗ ಭಾಗಗಳು ಅಂತ ಏನು ಕರಿತೀವಿ ಅವುಗಳು ಬೆಳೀಲಿಕ್ಕೆ ಪ್ರಾರಂಭ ಆಗುತ್ತವೆ. ಅದರ ಗಾತ್ರ ಮತ್ತು ಆಕಾರದಲ್ಲಿ ಬದಲಾವಣೆಗಳಾಗ್ತಾ ಹೋಗುತ್ತವೆ. ಇನ್ ಮೇಲ್ ದ gonads or testes which located in the scrotum or the sac outside the body are approximately around 10% of his major size at the 14 age. ಸಾಮಾನ್ಯ 14 ವರ್ಷ ಆಗಬೇಕಾದ್ರೆ ಅದು ಸೈಜ್ ಏನಾಗುತ್ತೆ ಜಾಸ್ತಿ ಆಗ್ತಾ ಹೋಗುವಂಥದ್ದು, ಅದರ ಗಾತ್ರದಲ್ಲಿ ಬದಲಾವಣೆ ಆಗುವಂಥದ್ದು ನಾವಿಲ್ಲಿ ನೋಡ್ತೇವೆ. ಸೊ ಇಲ್ಲೇನಾಗುತ್ತೆ, ಪುರುಷರಲ್ಲಿ ಏನಾಗುತ್ತೆ ಅಥವಾ ಬಾಲಕರಲ್ಲಿ ಲೈಂಗಿಕ ಕಾಮಾಂಗಗಳ ಬೆಳವಣಿಗೆ ಹೊರಗಡೆ ದೇಹಕ್ಕೆ ಗೊತ್ತಾಗುತ್ತೆ. ಯಾಕಂದರೆ ವೃಷಣಗಳ ದೇಹದ ಹೊರಗಿರುವುದರಿಂದ ಅಥವಾ ಲಿಂಗ ಭಾಗಗಳು ದೇಹದ ಹೊರಗಿರುವುದರಿಂದ ಅವುಗಳ ಬದಲಾವಣೆಯನ್ನು ಗಮನಿಸಬಹುದು, ಅದು ಗೊತ್ತಾಗ್ತದೆ. ವೃಷಣ ಬೆಳೆದಿರ್ತವೆ, ಶುಕ್ರಾಣು ಉತ್ಪತ್ತಿ ಮಾಡಿ ಸಂತಾನೋತ್ಪತ್ತಿಗೆ ಹೊಂದಿಕೊಳ್ಳುವಂಥದ್ದನ್ನು ನಾವಿಲ್ಲಿ ಕಾಣಬಹುದು. ಸಾಮಾನ್ಯ 21 ವರ್ಷಗಳಲ್ಲಿ ಈ ಟೆಸ್ಟಿಸ್ ಇಟ್ ವಿಲ್ ಬಿ ಫುಲ್ಲಿ ಡೆವಲಪ್ಡ್ ಅಥವಾ ವೃಷಣಗಳು ಸಂಪೂರ್ಣವಾಗಿ ಬೆಳೆದಿರುವುದನ್ನು ನಾವು ನೋಡ್ಬೋದು. ಅದೇ ಹೆಣ್ಣಿನ ಕಾಮಾಂಗಗಳು ಏನಾಗುತ್ತೆ ಅಂತ ಹೇಳಿದರೆ ಅದು ದೇಹದ ಒಳಗಡೆ ಅಂದರೆ ಕಾಣೋದೇ ಇರೋದ್ರಿಂದ ಬಾಹ್ಯವಾಗಿ ಹೊರಗಡೆಗೆ ಕೆಳಹೊಟ್ಟೆ ವಿಶಾಲವಾಗುವಿಕೆ ಮತ್ತು ಜನನಕ್ಕೆ ಸಂಬಂಧಿಸಿದಂಥ ಜನಾಂಗಗಳು ಕೂಡ ದೊಡ್ಡದಾಗುವಂಥ ನಾವಿಲ್ಲಿ ಕಾಣ್ಬೋದು. ಅಥವಾ ರಿಪ್ರೊಡಕ್ಟಿವ್ ಮೆಕ್ಯಾನಿಸಮ್ ಈಸ್ ಬಿಕಮಿಂಗ್ ಮೆಚ್ಯೂರ್ ಈಸ್ ದ ಮೆನಾರ್ಕಿ ಆರ್ ದ ಮೆನ್ಸ್ಟ್ರಲ್ ಫ್ಲೋ. ಸೊ ಋತುಮತಿ ಆಗುವಂಥದ್ದೇ ನಾವಿಲ್ಲಿ ಅದನ್ನು ಬೆಳವಣಿಗೆ ಅಂತದನ್ನು ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದು. ಆ್ಯಸ್ ಲೈಕ್ ವಿತ್ ದ periodically this change that we can see, this is about the primary sex characteristic that we can see. ಸಾಮಾನ್ಯ ಹುಡುಗಿಯ ಗರ್ಭಕೋಶದ ತೂಕ 5-3 ಗ್ರಾಮ್ಗಳಷ್ಟು ಇದ್ದದ್ದು 16 ವರ್ಷ ಆಗಬೇಕಾದ್ರೆ 43 ಗ್ರಾಮ್ಗಳಷ್ಟು ಅದು ಸೈಜಲ್ಲಿ ಗಾತ್ರದಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳೋದು ನಾವಿಲ್ಲಿ ತಿಳಿಬೋದು. ಆ್ಯಂಡ್ ಸೆಕೆಂಡರಿ ಸೆಕ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಉಪಕಾಮಾಂಗಗಳು ಅಂತ ನಾನಾಗಲೇ ಹೇಳಿದೆ. ಇದು ಮುಖ್ಯವಾಗಿ ಲೈಂಗಿಕ ಬೆಳವಣಿಗೆ ಆಗೋದ್ರ ಜೊತೆಗೆ ವಂಶಾಭಿವೃದ್ಧಿಗೆ ನೇರವಾಗಿ ಸಂಬಂಧ ಇಲ್ಲದಿದ್ದರೂ ಕೂಡ ಇದು ಅಪೋಸಿಟ್ ಸೆಕ್ಸನ್ನು ಅಥವಾ ಆಕರ್ಷಣೆಗಾಗಿ ಅಥವಾ ಲೈಂಗಿಕವಾದಂಥ ಉದ್ರೇಕಗಳಿಗೆ ಇದು ಮುಖ್ಯವಾಗಿ ಕಾರಣಗಳು ಆಗ್ತವೆ ಅಂತ ನಾವು ಇದನ್ನು ನೋಡ್ಬೋದು. ಅಂದರೆ ಇಲ್ಲಿ ಏನು ಹೇಳ್ತದೆ ನೋಡಿ, ಉಪಕಾಮಾಂಗಗಳು ಅಂತ ಹೇಳಿದರೆ ಪ್ರಾಯ ಮುಂದುವರಿದಂತೆ ಬಾಲಕ ಬಾಹ್ಯ ರೂಪದಲ್ಲಿ ಭೇದಗಳು ಕಂಡುಬರುತ್ತವೆ. ಈ ಭೇದಗಳು ಉಪಕಾಮಾಂಗಗಳ ಬೆಳವಣಿಗೆಗೆ ಉಂಟಾಗುತ್ತವೆ. ಯಾವ ದೈಹಿಕ ಲಕ್ಷಣಗಳಿಂದ ಬಾಲಕ ಅಥವಾ ಬಾಲಕಿಯರನ್ನು ಗುರುತಿಸಲಿಕ್ಕಾಗುತ್ತೋ ಅದನ್ನು ನಾವೇನು ಕರಿಬೋದು, ಉಪಕಾಮಾಂಗಗಳು ಅಂತ ಅದನ್ನು ನಾವಿಲ್ಲಿ ಕರೀಲಿಕ್ಕೆ ಆಗ್ತದೆ. ಮುಖ್ಯವಾಗಿ ಸೆಕೆಂಡರಿ ಸೆಕ್ಸ್ ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ ಹುಡುಗರಲ್ಲಿ ಮತ್ತು ಹುಡುಗಿಯರಲ್ಲಿ ಬೇರೆ ಬೇರೆ ರೀತಿಯ ಬದಲಾವಣೆಗಳು ನಾವಿಲ್ಲಿ ನೋಡ್ಬೋದು. ಕೆಲವೊಂದು ಕಾಮನ್ ಆಗಿರುತ್ತೆ. ಉಪಕಾಮಾಂಗಗಳು ಕಾಮಾಂಗಗಳಂತೆ ಸಂತಾನೋತ್ಪತ್ತಿಗೆ ನೇರವಾಗಿ ಸಂಬಂಧವಿಲ್ಲದಿರೋದ್ರಿಂದ ಅದಕ್ಕೆ ಉಪಕಾಮಾಂಗಗಳು ಅಂತ ಹೇಳೋದನ್ನು ಕರೆದಿದ್ದಾರೆ. ಸೆಕೆಂಡರಿ ಅಂತ ಅದನ್ನು ಯಾಕೆ ಕರೀತಾರೆ ಅಂದರೆ ಇಟ್ ಡು ನಾಟ್ ಹ್ಯಾವ್ ಎ ಡೈರೆಕ್ಟ್ ರಿಲೇಟೆಡ್ ವಿತ್ ದ ಸೆಕ್ಷುವಲ್ ಮೆಚುರಿಟಿ ಲೈಕ್. ಇದು ಮುಖ್ಯವಾಗಿ ಏನಾಗುತ್ತೆ, ಇಟ್ ವಿಲ್ ಬಿ ಅಟ್ರಾಕ್ಟ್ ಫಾರ್ ದ ಅಪೋಸಿಟ್ ಸೆಕ್ಸ್ ದಟ್ ವಿ ಕ್ಯಾನ್ ಕಾಲ್ ಇಟ್ ಎಸ್.
ಆಮೇಲೆ ಬಾಲಕರಲ್ಲಿ ಮುಖ್ಯವಾಗಿ ಆಗುವಂಥ ಬೆಳವಣಿಗೆಗಳು ಅಂತ ಹೇಳಿದರೆ ಗಡ್ಡ ಮೀಸೆ, ಕಂಕುಳಲ್ಲಿ ಕೂದಲು ಅಥವಾ ದೇಹದ ಇತರ ಭಾಗಗಳಲ್ಲಿ ಕೂದಲುಗಳು ಬೆಳೆಯುವಂಥದ್ದು ನಾವಿಲ್ಲಿ ಕಾಣ್ತೀವಿ. ಜೊತೆಗೆ ತೋಳು, ಕಾಲುಗಳು, ಭುಜಗಳು, ಎದೆ ಮೇಲೆ ಎದೆ ಮೇಲೆ ಹಾಗೂ ಮೀಸೆ ಇಕ್ಕೆಲಗಳಲ್ಲಿ ಬೆಳೆದು ರೋಮಗಳು ಬೆಳೆಯುವಂಥದ್ದು ನಾವಿಲ್ಲಿ ಕಾಣ್ತೀವಿ. ಅದೇ ಥರ ಮುಖದಲ್ಲಿ ಕೂಡ ಮೊಡವೆಗಳು ಕಾಣಿಸ್ಕೊಳ್ಳೋದು ಈ ವಯಸ್ಸಲ್ಲಿ. ಹಾಗೆ ಕಂಕುಳಲ್ಲಿ ಗ್ರಂಥಿ, ಸೇದು ಗ್ರಂಥಿ ಅಂತ ಕರಿತೇವೆ. ವಾಯ್ಸ್ ಮಾಡ್ಯುಲೇಷನ್ ಅಥವಾ ಧ್ವನಿಯಲ್ಲಿ ಬದಲಾವಣೆಗಳಾಗುವಂಥದ್ದು, ಗೊಗ್ಗುರು ಧ್ವನಿ ಅಂತ ಕರಿತೇವೆ. ವಾಯ್ಸ್ ಒಂಥರ ರಫ್ ಆಗಿರುವಂಥದ್ದು ನಾವಿಲ್ಲಿ ಕಾಣ್ತೇವೆ ಪುರುಷರಲ್ಲಿ ಅಥವಾ ಬಾಲಕರಲ್ಲಾದರೆ. ಬಾಲಕಿಯರಲ್ಲಿ ಮುಖ್ಯವಾಗಿ ಏನಾಗುತ್ತೆ, ಪಿರ್ರೆಗಳ ವಿಕಾಸ ಆಗುವಂಥದ್ದು ಅಥವಾ ದೇಹದ ಸ್ತನಗಳು ಬೆಳೆಯುವಂಥದ್ದು ಇರ್ಬೋದು, ಅಥವಾ ಚರ್ಮ ಮೃದುವಾಗುವಂಥದ್ದು ಮತ್ತು ಕಂದು ಬಣ್ಣವಾಗುವಂಥದ್ದು, ವಾಯ್ಸ್ ಇಂಪಾದ ಧ್ವನಿ ಅಥವಾ ಸ್ಮೂಥರ್ ಆಗುವಂಥದ್ದು ನಾವಿಲ್ಲಿ ಕಾಣ್ತೀವಿ. ಸಾಮಾನ್ಯ ಇತ್ಯಾದಿ ಬೆಳವಣಿಗೆಗಳನ್ನ ನಾವಿಲ್ಲಿ ಏನು ಕರಿಬೋದು. ಇದೆಲ್ಲ ಮುಖ್ಯವಾಗಿ ಬಾಲಕ ಮತ್ತು ಬಾಲಕಿಯರಲ್ಲಾಗುವಂತಹ ದೈಹಿಕ ಬೆಳವಣಿಗೆಗಳು ಅಂತ ನಾವು ಅದನ್ನು ಕರಿಬೋದು. ಸೊ ಇದಿಷ್ಟು ನೀವು ರೆಫರೆನ್ಸ್ಗಿದೆ ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡ್ಬೋದು. ಸೊ ನಾನು ಈ ಪಾಠ ಅರ್ಥ ಆಗಿದೆ ಅಂದ್ಕೊಳ್ತೀನಿ ನಿಮಗೆ. ಧನ್ಯವಾದಗಳು.